ನಮಸ್ಕಾರ, ಅಚ್ಯುತ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋಸ್ ಯಾರು ನೋಡಿಲ್ಲ ನೋಡಿ, ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಇದೀವಿ. ಮ್ಯಾಥ್ಸ್ ಸಿಲೆಬಸ್ ಫುಲ್ ಕವರ್ ಮಾಡ್ಕೊಡ್ತೀನಿ. ಲಾಸ್ಟ್ ಮಿನಿಟ್ ರಿವಿಷನ್ ಮಾಡೋಕೆ ತುಂಬಾನೇ ಈಸಿ ಆಗುತ್ತೆ. ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. 4th ಚಾಪ್ಟರ್ ಮೆನ್ಸುರೇಷನ್. ಜಾಮಿಟ್ರಿ ಅಂದ್ರೆ ಏನು, ಎಲ್ಲಿಂದ ಡಿರೈವ್ ಮಾಡಿದೀವಿ ಮತ್ತೆ ಅದ್ರ ಮೀನಿಂಗ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ದ ವರ್ಡ್ ಜಾಮಿಟ್ರಿ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಇಂದ ನಾವು ಡಿರೈವ್ ಮಾಡಿದೀವಿ ಜಿಯೋ, ವಿಚ್ ಮೀನ್ಸ್ ಅರ್ತ್ ಅಂತ, ಅಂಡ್ ಮೆಟ್ರಿನ್ ಮೀನ್ಸ್ measure. Thus geometry appears to have originated in need for measuring land. Geometry is the study of plane and solid figures. ಪ್ಲೇನ್ ಮತ್ತೆ ಸಾಲಿಡ್ ಫಿಗರ್ಸ್ ನ ಸ್ಟಡಿ ಮಾಡೋಕ್ಕೋಸ್ಕರ ಜಾಮಿಟ್ರಿನ ಯೂಸ್ ಮಾಡ್ತೀವಿ ನಾವು. ಏನು ಸಮ್ ಟರ್ಮ್ಸ್ ರಿಲೇಟೆಡ್ ಟು ಜಾಮಿಟ್ರಿ. ಪಾಯಿಂಟ್ ಅಂದ್ರೆ ಏನು? ಎ ಸರ್ಕಲ್ ಹ್ಯಾವಿಂಗ್ 0 ರೇಡಿಯಸ್. ಒಂದು ಈ ಸರ್ಕಲ್ ಅನ್ನೋದಿದೆಯಲ್ಲ ಅದಕ್ಕೇನು ರೇಡಿಯಸ್ ಇರೋದಿಲ್ಲ, ಅದನ್ನ ನಾವೇನಂತ ಕರಿತೀವಿ? ಪಾಯಿಂಟ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಅ ಫುಲ್ ಸ್ಟಾಪ್. ಈ ಫುಲ್ ಸ್ಟಾಪ್ ಸೈನ್ ಇಂದ ನಾವೇನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ಪ್ಲೇನ್ ಅಂತ ಅಂದ್ರೆ ಏನು? ಇದು ಒಂದು ಪ್ಲೇನು. ಎ ಫ್ಲಾಟ್ ಸರ್ಫೇಸ್ ಇಸ್ ಕಾಲ್ಡ್ ಎ ಪ್ಲೇನ್. ಎ ಪ್ಲೇನ್ ಕ್ಯಾನ್ ಬಿ ಎ ಫ್ಲೋರ್, ಎ ವಾಲ್, ಟೇಬಲ್ ಎಕ್ಸೆಟ್ರಾ, ಯಾವ್ದನ ಆಗಿರ್ಬೋದು. ಈ ಶೀಟ್ ಕೂಡ ಒಂದು ಪ್ಲೇನು. ಇಟ್ ಹ್ಯಾಸ್ ಬೋತ್ ಲೆಂತ್ ಅಂಡ್ ಬ್ರೆಡ್ತ್. ಇದಕ್ಕೆ ಲೆಂತ್ ಇದೆ, ಬ್ರೆಡ್ತ್ ಇದೆ, ಆದ್ರೆ ಥಿಕ್ನೆಸ್ ಇರೋದಿಲ್ಲ. ಇಟ್ ಈಸ್ ಎ 2-dimensional ಫಿಗರ್. ಪ್ಲೇನ್ ಈಸ್ ಎ 2-dimensional ಫಿಗರ್ ಆಗಿರುತ್ತೆ. ಲೈನ್ ಅಂತ ಅಂದ್ರೆ ಏನು? ಎ ಲೈನ್ ಇಸ್ ಎ ಸ್ಟ್ರೈಟ್ ಕರ್ವ್ ವಿತ್ ನೆಗ್ಲಿಜಿಬಲ್ ವಿಡ್ತ್ ಅಂಡ್ ದೇರ್ ಆರ್ ನೋ ಎಂಡ್ ಪಾಯಿಂಟ್ಸ್. ಅಂದ್ರೆ ಒಂದ್ ಲೈನ್ ನಾವ್ ಹೆಂಗಾದ್ರೂ ಒಂದ್ ಗೆರೆ ಹಾಕ್ತಿವಿ, ಅದಕ್ಕೇನು ಎಂಡ್ ಪಾಯಿಂಟ್ಸ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಲೈನ್ ಸೆಗ್ಮೆಂಟ್. ಇದಕ್ಕೆ ಎಂಡ್ ಪಾಯಿಂಟ್ಸ್ ಇರುತ್ತೆ, ಅದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ರೇ ಅಂತಂದ್ರೆ ಏನು? ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಎಂಡ್ಲೆಸ್. ಆ ಪಾಯಿಂಟ್ ಎಂಡ್ಲೆಸ್, ಎಷ್ಟಕ್ಕಾದ್ರೂ ಎಕ್ಸ್ಟೆಂಡ್ ಆಗ್ಬೋದು. ಅದನ್ನ ನಾವೇನಂತ ಕರಿತೀವಿ? ರೇ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್. ಎರಡು ಲೈನ್ ನಡುವೆ ಒಂದು ಡಿಸ್ಟೆನ್ಸ್ ಇರುತ್ತಲ್ಲ, ಅದು ಯಾವಾಗ್ಲೂ ಫಿಕ್ಸ್ ಆಗಿದ್ರೆ, ಅವೆರಡು ಒಂದಕ್ಕೊಂದು ಮೀಟ್ ಆಗಿಲ್ಲ ಅಂತಂದ್ರೆ, ಯಾವತ್ತೂ ಮೀಟ್ ಆಗಲ್ಲ ಅವು. ನಾವೆಷ್ಟೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು ಅವನ್ನ ನಾವೇನಂತ ಕರಿತೀವಿ? ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸ್. ಈ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು? ಒಂದ್ ಲೈನ್ ಇನ್ನೊಂದ್ ಲೈನ್ ಮೇಲೆ ಹಾದು ಹೋಗುತ್ತೆ ಅಂತ ಒಂದ್ ಲೈನ್ಸ್ ನಾವೇನಂತ ಕರಿತೀವಿ? ಇಂಟರ್ಸೆಕ್ಟಿಂಗ್ ಲೈನ್ಸ್. ನೀವು ಏನ್ ಮಾಡ್ಬೇಕು? ವಿಡಿಯೋ ಪಾಸ್ ಮಾಡ್ಬಿಟ್ಟು ಇನ್ನೊಂದ್ಸತಿ ಆ ಡೆಫಿನೇಷನ್ಸ್ ಏನಿದೆ ಒಂದ್ಸತಿ ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರು ಇನ್ನು ಒಳ್ಳೇದು. ಕರ್ವ್ಡ್ ಲೈನ್ಸ್ ಅಂತ ಅಂದ್ರೆ ಏನು? ಅಪ್ ಅಂಡ್ ಡೌನ್. ಪಾತ್ ಏನಾಗ್ತಾ ಇರುತ್ತೆ, ಅದ್ರ ಪಾತು ಚೇಂಜ್ ಆಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಅದನ್ನ ಕರ್ವ್ಡ್ ಲೈನ್ಸ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸ್ಟ್ರೈಟ್ ಲೈನು 2 or more ಸ್ಟ್ರೈಟ್ ಲೈನ್ಸ್ ನ ಕಟ್ ಮಾಡುತ್ತೆ. ನೋಡಿ, ಇಲ್ಲಿ 2 ಲೈನ್ಸ್ ಇದೆ, ಎಲ್ ಮತ್ತೆ ಎಮ್ 2 ಲೈನ್ಸ್ ಇದೆ. ಅದನ್ನ ಪಿ ಅನ್ನೋ ಲೈನು ಏನ್ ಮಾಡಿದೆ? ಕಟ್ ಮಾಡಿದೆ. ಇದನ್ನ ಏನಂತ ಕರಿತೀವಿ? ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಕನ್ಕರೆಂಟ್ ಲೈನ್ಸ್. ಇಫ್ 2 or more than 2 lines meet each other at a point, then these lines are called concurrent lines. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಮೂರ್ನಾಲ್ಕು ಅಂತಲ್ಲ, ಎಷ್ಟನ ಲೈನ್ಸ್ ಆಗ್ಲಿ, ಎಷ್ಟು ಎಲ್ಲಾ ಲೈನ್ಸ್ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತಲ್ಲ, ಅವನ್ನ ನಾವೇನಂತ ಕರಿತೀವಿ? ಕಂಕರೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನು? ಒಂದ್ ಲೈನು ಇನ್ನೊಂದ್ ಲೈನ್ ಮೇಲೆ ಎಕ್ಸಾಕ್ಟ್ ಆಗಿ ಏನಾಗಿರುತ್ತೆ? ಓವರ್ಲ್ಯಾಪ್ ಆಗಿರುತ್ತೆ ಅಂತ ಅವನ್ನ ನಾವೇನಂತ ಕರಿತೀವಿ? ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ 2 points are given in a space, then how many lines passes through these 2 points? ಒಂದ್ ಲೈನ್ ಅಷ್ಟೇ ಆಗುತ್ತೆ. ಈಗ 2 points ಕೊಟ್ಟಿರ್ತಾರೆ, ಓನ್ಲಿ 1 line passes through the 2 points. 2 points ಕೊಟ್ಟಿರ್ತಾರೆ, ಎಷ್ಟು ಲೈನ್ ಹೋಗ್ಬೋದು? ಒಂದೇ ಲೈನು ಹೋಗ್ಬೋದು. ನೀವ್ ಅನ್ಕೋಬಹುದು ಹಿಂಗೆ ಹೋಗುತ್ತೆ ಅಂತ, ಬಟ್ 2 points ಮೇಲೆ ಹೋಗ್ಬೇಕಂದ್ರೆ ಒಂದೇ ಲೈನೇ ಹೋಗಕ್ಕಾಗೋದು. ಸೊ ಆಪ್ಷನ್ 1 ಈಸ್ ಕರೆಕ್ಟ್. 1 ಲೈನ್. ಕರ್ವ್ಸ್ ಅಂದ್ರೆ ಏನು? ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ವ್ಸ್ ನೋಡಿದೀವಿ ನಾವು. ಇವನು ಕೂಡ ನಾವು ಕರ್ವ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಟೈಪ್ಸ್ ಇದೆ ಕರ್ವ್ಸ್ ಅಲ್ಲಿ.
4 ಟೈಪ್ಸ್ ಇದೆ ಮೇನ್ ಆಗಿ. ಸಿಂಪಲ್ ಕರ್ವ್ ಅಂದ್ರೇನು, ನಾವು ಫ್ರೀ ಹ್ಯಾಂಡಲ್ ಬರಿತೀವಲ್ಲ ಹೆಂಗೆ ಅಂದ್ರೆ ಹೆಂಗೆ, ಅದನ್ನ ನಾವು ಸಿಂಪಲ್ ಕರ್ವ್ ಅಂತ ಕರಿತೀವಿ. ಅಂದ್ರೆ ಕ್ರಾಸ್ ಆಗಿರಬಾರ್ದು, ಅದೇಟಿಗೆ ಅದು ಒಂದು ಇದು ಕ್ರಾಸ್ ಆಗಿದೆ ಅಲ್ವಾ, ಈ ತರ ಕ್ರಾಸ್ ಆಗಬಾರ್ದು. ಓಪನ್ ಆಗಿ ಹೆಂಗನ ಇರ್ಲಿ, ಯಾವ ಶೇಪ್ ಆದ್ರೂ ಇರ್ಲಿ, ಓಪನ್ ಆಗಿ ಇರೋದನ್ನ ನಾವೇನಂತ ಕರಿತೀವಿ, ಸಿಂಪಲ್ ಕರ್ವ್ ಅಂತ ಕರಿತೀವಿ. ನೆಕ್ಸ್ಟ್ ನಾನ್ ಸಿಂಪಲ್ ಕರ್ವ್, ಎ ಕರ್ವ್ ದಟ್ ಕ್ರಾಸಸ್ ಇಟ್ ಸೆಲ್ಫ್. ಅಂದ್ರೆ ಅದೇಟಿಗೆ ಅದು ಕ್ರಾಸ್ ಆಗಿರುತ್ತಲ್ಲ ಅಂತವನ್ನ ನಾವು ನಾನ್ ಸಿಂಪಲ್ ಕರ್ವ್ ಅಂತ ಕರಿತೀವಿ. ಓಪನ್ ಕರ್ವ್ ಅಂದ್ರೆ ಎಂಡ್ಸು ಮೇಟ್ ಆಗಿರಬಾರ್ದು ಅಂತವನ್ನ ನಾವು ಓಪನ್ ಕರ್ವ್ ಅಂತೀವಿ. ಕ್ಲೋಸ್ಡ್ ಕರ್ವ್ ಅಂದ್ರೆ ಸರ್ಕಲ್, ಟ್ರಯಾಂಗಲ್, ರೆಕ್ಟಾಂಗಲ್, ಎಲಿಪ್ಸ್ ಇವೆಲ್ಲವನ್ನು ನಾವು ಕ್ಲೋಸ್ಡ್ ಕರ್ವ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಇದೆ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಿಗರ್ ಈಸ್ ಅನ್ ಓಪನ್ ಕರ್ವ್. ಇದಷ್ಟೇ ಅಲ್ವಾ, ಇದು ನೋಡಿ ಕ್ಲೋಸ್ ಆಗಿದೆ, ಇದು ಕ್ಲೋಸ್ಡ್ ಆಗಿದೆ, ಇದು ಕ್ಲೋಸ್ಡ್ ಆಗಿದೆ. ಸೊ ಎರಡು ಸೈಡ್ ಹೆಂಡ್ ಏನಾಗಿದೆ, ಓಪನ್ ಇದೆ. ಸೊ ಇದೇನಾಗಿರುತ್ತೆ, ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಆಂಗಲ್ಸ್ ಬಗ್ಗೆ ನೋಡೋಣ. ಆಂಗಲ್, ಎನ್ ಆಂಗಲ್ ಇಸ್ ಫಾರ್ಮ್ಡ್ ಬೈ 2 rays. ನಾವಾಗ್ಲೇ ರೇಸ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಲೈನು ಎಂಡ್ಲೆಸ್ ಆಗಿರುತ್ತೆ. ಬಟ್ ಆಂಗಲ್ ಅಂದ್ರೆ ಏನಾಗಿರುತ್ತೆ, 2 ಪಾಯಿಂಟ್ಸ್ ಎಂಡ್ಲೆಸ್ ಆಗಿರುತ್ತೆ. ಓಕೆನಾ. ಇಲ್ಲಿ AOB, ಆಂಗಲ್ AOB ಇಸ್ ಈಕ್ವಲ್ ಟು ಥೀಟಾ ಅಂತ ಕೊಟ್ಟಿದ್ದಾರೆ. ಇದು ಒಂದು ಎಕ್ಸಾಂಪಲ್, ನಿಮ್ಗೆ ಆಂಗಲ್ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ಮೆಜರ್ಮೆಂಟ್ ಆಫ್ ಎನ್ ಆಂಗಲ್. ನೆಕ್ಸ್ಟ್ angular distance traveled between start line and end line is called measurement of an angle. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಷ್ಟು ಏನು ನಾವು ಆಂಗ್ಯುಲರ್ ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀವಲ್ಲ, ಅದು ಮೆಜರ್ಮೆಂಟ್ ಆಫ್ ಅನ್ ಆಂಗಲ್ ಆಗಿರುತ್ತೆ. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ ಡಿವೈಡೆಡ್ ಇಂಟು 360 ಡಿಗ್ರಿ. ಕರೆಕ್ಟ್ ಅಲ್ವಾ, ನಮಗೆ ಗೊತ್ತಿದೆ. ಪೂರ್ತಿ ಸರ್ಕಲ್ ಇಂದು ಸರ್ಕಂಫರೆನ್ಸ್ ಎಷ್ಟು, 360 ಡಿಗ್ರಿ. ಈಕ್ವಲ್ ಪಾರ್ಟ್ಸ್, ಎವ್ರಿ ಪಾರ್ಟ್ ಈಸ್ ಕಾಲ್ಡ್ 1 ಡಿಗ್ರಿ. 360 ಈಕ್ವಲ್ ಪಾರ್ಟ್ಸ್ ಇರುತ್ತೆ, ಪ್ರತಿಯೊಂದು ಪಾರ್ಟ್ ನಾವೇನಂತ ಕರಿತೀವಿ, 1 ಡಿಗ್ರಿ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ 1 ಡಿಗ್ರಿ. ಟೈಪ್ಸ್ ಆಫ್ ಆಂಗಲ್ಸ್, ಇಲ್ಲಿ ನೋಡಿ. ಫಸ್ಟ್ ಆಂಗಲ್ ಯಾವುದು, ಅಕ್ಯೂಟ್ ಆಂಗಲ್. ದ ಆಂಗಲ್ whose values lies between 0 ಡಿಗ್ರಿ ಅಂಡ್ 90 ಡಿಗ್ರಿ is called an acute angle. ಈ ತರ ನಾನು ಸೈಡ್ ಅಲ್ಲಿ ಬರ್ದಿದ್ದೀನಿ, ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಆಂಗಲ್ AOB is an acute angle. ಅಕ್ಯೂಟ್ ಆಂಗಲ್ ಯಾಕೆ, ಇದು 90 ಡಿಗ್ರಿ ಇಲ್ಲಿಗೆ ಬರುತ್ತಲ್ವಾ, 0 ಇಂದ 90 ಡಿಗ್ರಿ ಒಳಗಡೆ ಇದೆ. ಸೊ ಇದು ಅಕ್ಯೂಟ್ ಆಂಗಲ್ ಆಗಿರುತ್ತೆ. ರೈಟ್ ಆಂಗಲ್ ಅಂದ್ರೆ ಏನು, ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರುತ್ತೆ. ಆಂಗಲ್ AOB ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಅಬ್ಟ್ಯೂಸ್ ಆಂಗಲ್ ಅಂತಂದ್ರೆ 90 to 180 ಡಿಗ್ರಿ. ಅಂದ್ರೆ ಏನು, 90ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ 180, ಇಲ್ಲಿಗಲ್ವಾ 180 ಬರೋದು, ಇಲ್ಲಿಂದ ಇಲ್ಲಿಗೆ ಇದ್ರ ಒಳಗಡೆ ಇದ್ರೆ ಅದನ್ನ ನಾವು ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಸ್ಟ್ರೈಟ್ ಆಂಗಲ್ ಅಂತಂದ್ರೆ ಏನು, ಟೋಟಲ್ ಆಗಿ 180 ಡಿಗ್ರಿ. ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಇದ್ರೆ ಅದನ್ನ ಏನಂತ ಕರಿತೀವಿ, ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಂಗಲ್ ಅಂತಂದ್ರೇನು, ದ ಆಂಗಲ್ whose values lies between 180 ಡಿಗ್ರಿ ಅಂಡ್ 360 ಡಿಗ್ರಿ. 180 ಡಿಗ್ರಿ ಮತ್ತೆ ಉಲ್ಟಾ ಹಿಂಗೆ 360 ಡಿಗ್ರಿ ತಗೊಂಡಾಗ ಅದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಓಕೆನಾ. ಇದು ನೋಡಿ, ರಿಫ್ಲೆಕ್ಸ್ ಆಂಗಲ್ಗೆ ಎಕ್ಸಾಂಪಲ್. ಇದು 180 ಡಿಗ್ರಿ, ಇಷ್ಟು 180 ಡಿಗ್ರಿ ಇರುತ್ತೆ. 180 ಡಿಗ್ರಿಗಿಂತ ಕಮ್ಮಿ ಇದೆ, ಅಂದ್ರೆ ಅದು ಇನ್ನೂ ಜಾಸ್ತಿ ಇದೆ, 180 ಡಿಗ್ರಿ ಪ್ಲಸ್ ಇದೆ. ಸೊ ಇದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಕಂಪ್ಲೀಟ್ ಆಂಗಲ್ ಅಂತ ಅಂದ್ರೆ ಏನು, ಒಂದು ಆಂಗಲ್ ಇಲ್ಲಿ ಸ್ಟಾರ್ಟ್ ಆಗಿ ಒಂದು ರೊಟೇಷನ್ ಆಗಿ ಮತ್ತೆ ಇಲ್ಲಿಗೆ ಎಂಡ್ ಆಗುತ್ತಲ್ಲ, ಅದನ್ನ ಕಂಪ್ಲೀಟ್ ಆಂಗಲ್ ಅಂದ್ರೆ ಈಕ್ವಲ್ ಟು 360 ಡಿಗ್ರಿ ಇರುತ್ತೆ. ಅದನ್ನ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು, ಇಫ್ ದ ಸಮ್ ಆಫ್ 2 ಆಂಗಲ್ಸ್ ಈಸ್ 90 ಡಿಗ್ರಿ. ಅಂದ್ರೆ ಇಲ್ಲಿ 2 ಆಂಗಲ್ಸ್ ಇರುತ್ತೆ, ಆ 2 ಆಂಗಲ್ಸ್ ನಾವು ಆಡ್ ಮಾಡಿದಾಗ ನಮ್ಗೆ ಎಷ್ಟಿರುತ್ತೆ, 90 ಡಿಗ್ರಿ ಬಂದ್ರೆ, ಅಂದ್ರೆ ನೋಡಿ ಆಂಗಲ್ A and angle B is equal to 90 ಡಿಗ್ರಿ ಬಂದ್ರೆ then we call it as complementary angles ಅಂತ ಕರಿತೀವಿ. ಇಲ್ಲಿ ನೋಡಿ, angle AOC plus angle BOC is equal to angle AOB is equal to 90 ಡಿಗ್ರಿ. ಇದು ಗೊತ್ತಿದೆ ಅಲ್ವಾ ನಮಗೆ, ಸ್ಟ್ರೈಟ್ ಆಗಿ ಈ ತರ ಇದ್ರೆ ಅದು 90 ಡಿಗ್ರಿ ಇದೆ. ಈ 2 ಆಂಗಲ್ಸ್ ನಾವು ಟೋಟಲ್ ಮಾಡಿದಾಗ ನಮ್ಗೆ 90 ಡಿಗ್ರಿ ಸಿಕ್ತು. ಇದನ್ನ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಪ್ಲಿಮೆಂಟರಿ ಆಂಗಲ್ಸ್. ನಾವು ಸಮ್ ಆಫ್ 2 ಆಂಗಲ್ಸ್
180 ಡಿಗ್ರಿ. 90 ಡಿಗ್ರಿ ಇದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ. ಅದು ಟೋಟಲ್ ಮಾಡಿದಾಗ ನಮಗೆ 180 ಡಿಗ್ರಿ ಬಂದ್ರೆ ಅದನ್ನೇನಂತ ಕರಿತೀವಿ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಯಾವುದು? ಟೂ ಆಂಗಲ್ಸ್ ಆರ್ ಸೆಟ್ ಟು ಬಿ ಅಡ್ಜಸೆಂಟ್ ಇಫ್ ದೇ ಹ್ಯಾವ್ ಕಾಮನ್ ವರ್ಟೆಕ್ಸ್. ವರ್ಟೆಕ್ಸ್ ಇದು ಓ ಅನ್ನೋದೇನಾಗಿರುತ್ತೆ ಇಲ್ಲಿ ವರ್ಟೆಕ್ಸ್ ಆಗಿರುತ್ತೆ ಅಲ್ವಾ. ಸೊ ಕಾಮನ್ ಲೈನ್ ಕೂಡ ಇರಬೇಕು, ಕಾಮನ್ ವರ್ಟೆಕ್ಸ್ ಇರಬೇಕು ಮತ್ತೆ ಕಾಮನ್ ಲೈನ್ ಇರಬೇಕು ಎರಡು ಆಂಗಲ್ ನಡುವೆ. ಅವಾಗ ಈ ಎರಡು ಆಂಗಲ್ ಏನಂತ ಕರಿತೀವಿ, ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಟೂ ಆಂಗಲ್ಸ್ ಆರ್ ಸೆಟ್ ಟು ಫಾರ್ಮ್ ಎ ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಇಫ್ ದ ಅಡ್ಜಸೆಂಟ್ಸ್ ಆರ್ ಸಪ್ಲಿಮೆಂಟರಿ. ಈ ಪಾಯಿಂಟ್ಸ್ ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ಸ್ಗೆ ಇವನ್ನೇ ಕೇಳೋ ಚಾನ್ಸಸ್ ಇರುತ್ತೆ. ಸಮ್ ಅದರ್ ಆಂಗಲ್ಸ್. ನೆಕ್ಸ್ಟ್ ನೋಡಿ, ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ವರ್ಟಿಕಲಿ ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್, ಇವೆಲ್ಲವಕ್ಕೂ ನಾನು ಎಕ್ಸಾಂಪಲ್ ಆಗಿ ನೀಟಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ನಿಮಗೆ ಇನ್ಫಾರ್ಮೇಶನ್ಗೆ ಒಂದು ಡಯಾಗ್ರಾಮ್ಸ್ ನ ಬಿಡಿಸಿದೀನಿ ನೋಡಿ. ಇಲ್ಲಿ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಯಾವಾಗ ಅಂತಂದ್ರೆ 1 ಮತ್ತೆ 3 ನೋಡಿ, ಒಂದ್ರ ಕೆಳಗಡೆ ಒಂದು, ಇಲ್ಲಿ ನೋಡಿ 1 ಮತ್ತೆ 3 ಒಂದ್ರ ಕೆಳಗಡೆ ಬಂದಿದೆ. ಇವನ್ನೇನಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್, ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಅದೇ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಯಾವನ್ ಕರಿತೀವಿ, ಒಳಗಡೆನೆ ಈ ಪ್ಯಾರಲಲ್ ಲೈನ್ಸ್ ಒಳಗಡೆನೆ ಅಪೋಸಿಟ್ ಇರುತ್ತೆ ನೋಡಿ. 7 3 ಇದೆ ನೋಡಿ, ಇಲ್ಲಿ 7 ಮತ್ತೆ 3 ಈ ಆಂಗಲ್ ಅಪೋಸಿಟ್ ಇದೆ. ಇವನ್ನ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಇನ್ನ ಬೇರೆ ಇದೆ, ಪಕ್ಕದಲ್ಲಿ ಬರ್ದಿದ್ದೀನಿ ನೋಡಿ, ಅವನು ಅಬ್ಸರ್ವ್ ಮಾಡಿ. ನಿಮಗೆ ಒಂದೊಂದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ, ಕನ್ಫ್ಯೂಷನ್ ಬೇಡ ಅಂತೇಳಿ. ಪೇರ್ಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್, ಇಲ್ಲಿ ನೋಡಿ 1 ಇಲ್ಲಿದೆ, 7 ಇಲ್ಲಿದೆ. ಅಂದ್ರೆ ಇಂಟೀರಿಯರ್ ಆಂಗಲ್ ಮತ್ತೆ ಎಕ್ಸ್ಟೀರಿಯರ್ ಆಂಗಲ್ ಆಪೋಸಿಟ್ ಇದ್ದಾಗ ಅವನ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಇಂಟೀರಿಯರ್ ಅಂದ್ರೆ ಯಾವುದು, ಪ್ಯಾರಲಲ್ ಲೈನ್ಸ್ ಒಳಗಡೆ ಇರೋದು. ಎಕ್ಸ್ಟೀರಿಯರ್ ಅಂದ್ರೆ ಪ್ಯಾರಲಲ್ ಲೈನ್ಸ್ ಹೊರಗಡೆ ಇರೋದು. ನೆಕ್ಸ್ಟ್, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ 180 ಡಿಗ್ರಿ ಇರುತ್ತೆ. ಇವೆರಡು ಏನು 180 ಡಿಗ್ರಿ ಇರುತ್ತಂತೆ. ಅಂದ್ರೆ ಏನು, 2 ಮತ್ತೆ 3 ಏನಾಗಿರುತ್ತೆ, ಸಮ್ ಮಾಡಿದಾಗ ನಮಗೆ 180 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್, ದ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ 180 ಡಿಗ್ರಿ. ಎಕ್ಸ್ಟೀರಿಯರ್ ಆಂಗಲ್ಸ್ 1 ಮತ್ತೆ 4 ಅಥವಾ 8 ಮತ್ತೆ 5 ಇವನ್ನ ನಾವು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 180 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ ದ ಗಿವನ್ ಫಿಗರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸಮ್ ಆಫ್ ಆಲ್ ಆಂಗಲ್ಸ್ ಅರೌಂಡ್ ಎ ಪಾಯಿಂಟ್ ಇಸ್ 360 ಡಿಗ್ರಿ ಅಂತ ಗೊತ್ತಿದೆ. ಸೊ ನಾವೆಲ್ಲ ಆಂಗಲ್ಸ್ ನ ಏನ್ ಮಾಡಬೇಕು, ಬರ್ಕೋಬೇಕು. ಸಿಗ್ದಲ್ಲ ಇರೋದನ್ನ ಎಕ್ಸ್ ಅಂತ ತಗೊಂಡಿದೀವಲ್ಲ, ಇಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ ನಮಗೆ ಆಂಗಲ್ಸ್ 360 ಡಿಗ್ರಿ ಬರುತ್ತೆ. ಸೊ ಇದನ್ನ ಆಡ್ ಮಾಡ್ಕೊಂಡಾಗ ನಮಗೆ 210 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ನಿಲ್ಲೇ ಇಟ್ಕೊಂಡ್ರೆ 360 ಮೈನಸ್ 210 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 150 ಡಿಗ್ರಿ ಆಗುತ್ತೆ. ಸೊ ಆಪ್ಷನ್ 4 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಇಫ್ 2 ಕಾಂಪ್ಲಿಮೆಂಟರಿ ಆಂಗಲ್ಸ್ ಆರ್ ಇನ್ ದ ರೇಷಿಯೋ 2:3 ದೆನ್ ಆಂಗಲ್ಸ್ ವಿಲ್ ಬಿ. ಓಕೆ, ನಮ್ಗೆ ಈ ತರ ರೇಷಿಯೋದಲ್ಲಿ ಕೊಟ್ಟಾಗ ನಾವು ಅದಕ್ಕೆ ಏನ್ ಮಾಡಬೇಕು, ಎಕ್ಸ್ ನ ಹ್ಯಾಂಡ್ ಮಾಡ್ಕೋಬೇಕು. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ನಾವು ಕಲ್ತಿದೀವಿ, ಎರಡು ಆಂಗಲ್ಸ್ ನ ಹ್ಯಾಡ್ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು, 90 ಡಿಗ್ರಿ ಬರಬೇಕು. ಸೊ 2x ಪ್ಲಸ್ 3x ನಾನು ಹೇಳಿದ್ನಲ್ಲ, ಅದಕ್ಕೆ ಎಕ್ಸ್ ಆಡ್ ಮಾಡ್ಕೊಳ್ಳಿ. 2x ಪ್ಲಸ್ 3x ಇಸ್ ಈಕ್ವಲ್ ಟು 90 ಡಿಗ್ರಿ. ಅದು 5x ಆಯ್ತು. ಸೊ ಎಕ್ಸ್ ನ ಸಾಲ್ವ್ ಮಾಡ್ಕೊಂಡಾಗ ನಮ್ಗೆ ಏನಾಯ್ತು, 18 ಡಿಗ್ರಿ ಸಿಕ್ತು. ನಮಗೆ ಬೇಕಾಗಿರೋ ಆಂಗಲ್ ಯಾವುದು, 2x ಗೆ 2 ಇಂಟು ಎಕ್ಸ್ ಜಾಗದಲ್ಲಿ 18 ಹಾಕೊಂಡ್ರೆ 36 ಡಿಗ್ರಿ ಅಂಡ್ 3x ಅಂದ್ರೆ 3 ಇಂಟು 18 ಇಸ್ ಈಕ್ವಲ್ ಟು 54 ಡಿಗ್ರಿ. ಸೊ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ನಾವ್ ಯಾವುದೇ ಆಗ್ಲಿ ಈ ತರ ಪ್ರಾಬ್ಲಮ್ ಕೊಟ್ಟಾಗ, ಈ ತರ ರೇಷಿಯೋ ಇದ್ದಾಗ ಅದಕ್ಕೆ ಎಕ್ಸ್ ಆಡ್ ಮಾಡ್ಕೊಳ್ಳೋದನ್ನ ನೆನ್ಪಿಟ್ಕೋಬೇಕು. ಎಕ್ಸ್ ಆಡ್ ಮಾಡೋದು ನೆನ್ಪಿಟ್ಕೋಬೇಕು. ಇಲ್ಲಿ ಏನ್ ಕೇಳಿದ್ದಾರೆ, ಕಾಂಪ್ಲಿಮೆಂಟ್ರಿನಾ ಸಪ್ಲಿಮೆಂಟ್ರಿನಾ ಅದು ಗೊತ್ತಾಗಬೇಕು ನಮ್ಗೆ. ನೆಕ್ಸ್ಟ್, ದ ಆಂಗಲ್ಸ್ ಎಕ್ಸ್ ಮೈನಸ್ 10 ಡಿಗ್ರಿ ಅಂಡ್ 190 ಡಿಗ್ರಿ ಮೈನಸ್ ಎಕ್ಸ್ ಆರ್ ಇವೆರಡು ಏನು ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಅವೆರಡನ್ನು ಹ್ಯಾಡ್ ಮಾಡ್ಕೊಳ್ಳೋಣ, ಸಮ್ ಮಾಡ್ಕೊಳ್ಳೋಣ. ಸಮ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 180 ಡಿಗ್ರಿ ಸಿಕ್ತು. 180 ಡಿಗ್ರಿ ಅಂದ್ರೆ ಏನು ನಮಗೆ ಗೊತ್ತಿದೆ, ಅದೇನದು ಸಪ್ಲಿಮೆಂಟರಿ ಆಂಗಲ್ ಆಗಿರುತ್ತೆ. ಅದೇ 90 ಡಿಗ್ರಿ ಬಂದಿದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಆಗ್ತಿತ್ತು. ಸೊ 180 ಡಿಗ್ರಿ ಬಂದಿದೆ, ಅದು ಸಪ್ಲಿಮೆಂಟರಿ ಆಂಗಲ್. ನೆಕ್ಸ್ಟ್ ನೋಡಿ,
ಫೈಂಡ್ ದ ಮೆಜರ್ ಆಫ್ ಎನ್ ಆಂಗಲ್ ವಿಚ್ ಈಸ್ 32 ಡಿಗ್ರಿ ಲೆಸ್ ದ್ಯಾನ್ ಇಟ್ ಸಪ್ಲಿಮೆಂಟ್ ಅಂತ ಕೇಳಿದ್ದಾರೆ. ಇಲ್ಲೇನ್ ಮಾಡಬೇಕು, ಬೇಕಾಗಿರೋ ಆಂಗಲ್ ಎಕ್ಸ್ ಅಂತ ತಗೊಳ್ಳೋಣ, ಸಪ್ಲಿಮೆಂಟ್ ನ 180 ಡಿಗ್ರಿ ಮೈನಸ್ ಎಕ್ಸ್, ಯಾಕಂದ್ರೆ ಅವರು ಲೆಸ್ ದ್ಯಾನ್ ಅಂತ ಹೇಳಿರೋದ್ರಿಂದ 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ತಗೊಂತೀವಿ. ನೆಕ್ಸ್ಟ್ 180 ಮೈನಸ್ ಎಕ್ಸ್ ಮೈನಸ್, ಇಲ್ಲಿ ನೋಡಿ ಮೈನಸ್ ಸಿಂಬಲ್ ಯಾಕಪ್ಪ ಅಂತಂದ್ರೆ ಕ್ವಶನ್ ಅಲ್ಲಿ ಲೆಸ್ ದ್ಯಾನ್ ಅಂತ ಕೊಟ್ಟಿದ್ದಾರೆ, ಸೊ ಮೈನಸ್ ಎಕ್ಸ್ ಅಂತಾನೆ ಬರ್ಕೋಬೇಕು ಇಲ್ಲೂ ಕೂಡ, ಇಸ್ ಈಕ್ವಲ್ ಟು 32 ಡಿಗ್ರಿ. ಸೊ ನಾವು ಇದನ್ನ ಏನ್ ಮಾಡಬೇಕು, ಸಾಲ್ವ್ ಮಾಡ್ಕೋಬೇಕು. 180 ಡಿಗ್ರಿ ಮೈನಸ್ 32 ಡಿಗ್ರಿ ಇಸ್ ಈಕ್ವಲ್ ಟು 2x. ಯಾಕೆ ಹಿಂಗೆ 2x ಆಯ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅವಾಗ 2x ಆಗುತ್ತೆ. 2x ಇಸ್ ಈಕ್ವಲ್ ಟು 148 ಡಿಗ್ರಿ, x ಇಸ್ ಈಕ್ವಲ್ ಟು 148/2, ಸೊ x ಇಸ್ ಈಕ್ವಲ್ ಟು 74 ಡಿಗ್ರಿ ಆಯ್ತು. ಸೊ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ದ ಗಿವನ್ ಫಿಗರ್ PQ is parallel to RS, find the value of x degree. ಈ ತರ ನಿಮಗೆ ಫಿಗರ್ ಆಗಿ ಕೊಟ್ಟು ನಿಮಗೆ ಏನಾರ ಕ್ವಶನ್ ಕೇಳಿದಾಗ ಅವ್ರ ಕ್ವಶನ್ ಅಬ್ಸರ್ವ್ ಮಾಡಿ, ಪ್ಯಾರಲಲ್ ಕೇಳಿದಾರ, ಪರ್ಪೆಂಡಿಕ್ಯುಲರ್ ಕೇಳಿದಾರ, ಏನ್ ಕೇಳಿದಾರ ಅಂತ. ಇಲ್ಲಿ ಪ್ಯಾರಲಲ್ ಕೊಟ್ಟಿದಾರೆ ಅಂದ್ರೆ ನಾವೇನ್ ಮಾಡ್ಕೋಬೇಕು, ಒಂದು ಪ್ಯಾರಲಲ್ ನ ಡ್ರಾ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಸೊ AB ಈಸ್ ಪ್ಯಾರಲಲ್ ಟು PQ ಥ್ರೂ ಟಿ ಇಂದ ನಾವೇನ್ ಮಾಡೋಣ, ಒಂದು AB ನ ಪ್ಯಾರಲಲ್ ಮಾಡ್ಕೊಳ್ಳೋಣ. ಯಾಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಟಿ ಹತ್ರ ಇರೋ ವ್ಯಾಲ್ಯೂನ ನಮಗೆ ಕೇಳಿರೋದು, ಸೊ ನಾವೇನ್ ಮಾಡಬೇಕು, ಇದಕ್ಕೊಂದು ಪ್ಯಾರಲಲ್ ಹಾಕಿದಾಗ ನಮಗೆ ವ್ಯಾಲ್ಯೂಸ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನೋಡಿ ATP ಇಸ್ ಈಕ್ವಲ್ ಟು TPQ, ಅದೇನಾಗಿದೆ, ಇದು 50 ಡಿಗ್ರಿ ಇದೆ ಅಲ್ವಾ. ಯಾಕಿದು ಇದು ಯಾಕೆ ಈಕ್ವಲ್ ಆಯ್ತಪ್ಪ ಅಂತಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನೆಕ್ಸ್ಟ್ BTR ಪ್ಲಸ್ TRS ಇಸ್ ಈಕ್ವಲ್ ಟು 180 ಡಿಗ್ರಿ, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ TRS ನಮಗೆ ಗೊತ್ತಿದೆ, TRS ಎಷ್ಟು 100 ಅಂತ ಕೊಟ್ಟಿದ್ದಾರೆ. ಸೊ 180 ಡಿಗ್ರಿ ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು, 100 ಹಾಕೊಂಡಾಗ BTR ಎಷ್ಟಾಯ್ತು, 80 ಡಿಗ್ರಿ ಆಯ್ತು. ನಮಗೇನ್ ಬೇಕು, ಎಕ್ಸ್ ಆಂಗಲ್ ಬೇಕಲ್ವಾ. ಸೊ ಅದಕ್ಕೆ ನಾವೇನ್ ಮಾಡೋಣ, ATP ಪ್ಲಸ್ ಎಕ್ಸ್ ಪ್ಲಸ್ BTR ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ATP ನಮಗೆ ಗೊತ್ತಿದೆ ಎಷ್ಟು ಅಂತ, ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡ್ವಿ ನಾವು 50 ಡಿಗ್ರಿ ಅಂತ, ಎಕ್ಸ್ ಹಂಗೆ ಬರ್ಕೊಂಡ್ವಿ, ಪ್ಲಸ್ BTR ಈಗ ನೋಡಿದ್ವಿ 80 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದನ್ನ ಆ್ಯಡ್ ಮಾಡಿದಾಗ 130 ಆಯ್ತು, ಎಕ್ಸಿಗೆ ಸಾಲ್ವ್ ಮಾಡಿದಾಗ 130 ಪ್ಲಸ್ ಎಕ್ಸ್ ಇದು, ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ ಸಿಕ್ತು. ಆಪ್ಷನ್ 2 ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇನ್ ದ ಗಿವನ್ ಫಿಗರ್ ಇಫ್ QP ಪ್ಯಾರಲಲ್ ಟು SR ದ ವ್ಯಾಲ್ಯೂ ಆಫ್ A ಈಸ್, A ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಇದ್ರದ್ದು. ಸೊ ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ, ನಾವು ಇಲ್ಲಿ ಒಂದು ಪ್ಯಾರಲಲ್ ಲೈನ್ QPಗೆ ಒಂದು ಪ್ಯಾರಲಲ್ ಲೈನು T ಮೂಲಕ ಹಾಕೊಂಡಾಗ ನಮಗೆ ಗೊತ್ತಿದೆ PQT ಎಷ್ಟಿದೆ, 60 ಡಿಗ್ರಿ ಕೊಟ್ಟಿದ್ದಾರೆ, ಅದನ್ನ ಎಕ್ಸ್ ಅಂತ ತಗೊಂಡು ನೆಕ್ಸ್ಟ್ RST ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಅದನ್ನ y ಅಂತ ತಗೊಳ್ಳೋಣ. A ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಎ ಯಾಕೆ ಎಕ್ಸ್ ಪ್ಲಸ್ ವೈ ಆಯ್ತು, ಅದ್ರ ಮಧ್ಯದಲ್ಲಿದೆ. ಸೊ ಇವೆರಡು ಆ್ಯಡ್ ಮಾಡಿದಾಗ ಅಲ್ವಾ ನಮಗೆ ಎ ಸಿಗೋದು. ಆಗೇನ್ ಮಾಡಬೇಕು, 60 ಪ್ಲಸ್ 30 ಡಿಗ್ರಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ. ನಿಮ್ಗೆ ಯಾವುದೇ ಡಯಾಗ್ರಾಮೆಟಿಕ್ ಅಲ್ಲಿ ಈ ತರ ಪ್ರಾಬ್ಲಮ್ ಕೊಟ್ಟಾಗ ಮಧ್ಯದಲ್ಲಿರೋ ಟರ್ಮ್ನ ಅಂದ್ರೆ ಮಧ್ಯದಲ್ಲಿರೋ ಆಂಗಲ್ನ ಆ ಕಡೆ ಈ ಕಡೆ ಕೊಟ್ಟು ಆಂಗಲ್ ಕೊಟ್ಟು ಮಧ್ಯದಲ್ಲಿರೋದನ್ನ ಆ್ಯಡ್ ಮಾಡಿ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಡೈರೆಕ್ಟ್ ಆಗಿ ಆ್ಯಡ್ ಮಾಡಬಹುದು ನೀವು. 60 ಪ್ಲಸ್ 30 90 ಡಿಗ್ರಿ ಅಂತ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. Bisector of angle. A line which cuts an angle into two equal angles is called an bisector. ಒಂದು ಲೈನು ಆಂಗಲ್ ನ 2 ಈಕ್ವಲ್ ಆಂಗಲ್ಸ್ ಆಗಿ ಕಟ್ ಮಾಡುತ್ತೆ. ಇಲ್ಲಿ ನೋಡಿ OQ ಅನ್ನೋ ಲೈನ್ ಏನ್ ಮಾಡಿದೆ, ಈ ಎರಡು ಆಂಗಲ್ಸ್ ನ ಈಕ್ವಲ್ ಆಗಿ ಕಟ್ ಮಾಡಿದೆ. ಇದನ್ನ ಏನಂತ ಕರಿತೀವಿ, ಆಂಗಲ್ ಬೈಸೆಕ್ಟರ್ ಅಂತ ಕರಿತೀವಿ. ದ ಫಿಗರ್ OQ is the angle bisector. OQ ಅನ್ನೋದೇನು ಆಂಗಲ್ ಬೈಸೆಕ್ಟರ್ ಆಗಿರುತ್ತೆ. POQ is equal to QOR is equal to half of POR ಆಗಿರುತ್ತೆ. ಅಂದ್ರೆ ಈ ಎರಡು ಆಂಗಲ್ ಇದ್ರ ಅರ್ಧದಷ್ಟಿರುತ್ತೆ ಅಂತ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಆಫ್ ಇರುತ್ತೆ ಅಂತ ಅರ್ಥ. ಓಕೆನಾ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಇನ್ ದ ಗಿವನ್ ಫಿಗರ್ ರೇ OS ಸ್ಟ್ಯಾಂಡ್ಸ್ POQ
Ray OR and ray OT are angle bisectors of POS and SOQ respectively. If POS is equal to X, find ROT. ಇದು ಅವ್ರು ಕೊಟ್ಟಿರೋ ಡಯಾಗ್ರಾಮ್ ನೋಡಿ ಏನೇನಿದೆ ಅಂತ ಒಂದ್ಸತಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಆರ್ ಒ ಟಿನ ಏನು ಮಾಡಬೇಕು ನಾವು ಫೈಂಡ್ ಔಟ್ ಮಾಡಬೇಕು. ವಿಚ್ ಮೀನ್ಸ್ ನಮ್ಗೇನು ಬೇಕು, ಆರ್ ಒ ಟಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಆರ್ ಒ ಎಸ್ ಪ್ಲಸ್ ಎಸ್ ಒ ಟಿ ಬೇಕು. ಆರ್ ಒ ಎಸ್ ಮತ್ತೆ ಎಸ್ ಒ ಟಿ ಬೇಕು. ಸೊ ಆಂಗಲ್ ಪಿ ಒ ಎಸ್ ನ ನಾವೇನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ರೇ ಒ ಎಸ್ ಸ್ಟ್ಯಾಂಡ್ಸ್ ಆನ್ ದ ಲೈನ್ ಪಿ ಒ ಕ್ಯೂ. ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ 180 ಡಿಗ್ರಿ ಆಗುತ್ತೆ. ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್. Now ray OR bisects POS, therefore ROS is equal to half into POS is equal to half into x by 2 ಆಗುತ್ತೆ. ಅದೇ ತರನೇ SOT ಕೂಡ half into SOQ ಆಗುತ್ತೆ. half of 180 ಡಿಗ್ರಿ minus x is equal to 90 minus x by 2 ಆಗುತ್ತೆ. ಸೊ ಆಂಗಲ್ ROT is equal to ROS plus SOT. ಇದನ್ನ ನಾವು ಹ್ಯಾಡ್ ಮಾಡ್ಕೊಳ್ಳೋಣ, ಸಿಕ್ಕಿರೋ ವ್ಯಾಲ್ಯೂಸ್ನ ಹಾಕ್ಬಿಟ್ಟು. ಸೊ x by 2 ಮೈನಸ್ ಎಕ್ಸ್ ಬೈ 2 ಕ್ಯಾನ್ಸಲ್ ಆಗಿ ROT ಎಷ್ಟು ಸಿಕ್ತು, 90 ಡಿಗ್ರಿ ಸಿಕ್ತು. ನೆಕ್ಸ್ಟ್ ಪ್ಲೇನ್ ಫಿಗರ್ಸ್ ಅಂದ್ರೆ ಏನು? ವಿ ನೋ ದಟ್ ಪ್ಲೇನ್ ಫಿಗರ್ಸ್ ಹ್ಯಾವ್ ಓನ್ಲಿ ಲೆಂತ್ ಅಂಡ್ ಬ್ರೆಡ್ತ್. ಹೆನ್ಸ್ ಫಿಗರ್ಸ್ ವಿಚ್ ಆರ್ ಮೇಡ್ ಇನ್ ಎ ಪ್ಲೇನ್ ಆರ್ ಕಾಲ್ಡ್ ಪ್ಲೇನ್ ಫಿಗರ್ಸ್. ಪ್ಲೇನ್ಗೆ ನಮಗೆ ನಾವು ಆಗ್ಲೇ ನೋಡಿದ್ವಿ, ಅದಕ್ಕೆ ಥಿಕ್ನೆಸ್ ಇರೋದಿಲ್ಲ, ವಿಡ್ತ್ ಮತ್ತೆ ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಪಾಲಿಗಾನ್, ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟರಲ್, ಸ್ಕ್ವಯರ್ಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಪ್ಲೇನ್ ಫಿಗರ್ಸ್. ಪಾಲಿಗನ್ ಅಂದ್ರೆ ನೋಡಿ, ಎ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ಸ್. ಲೈನ್ ಸೆಗ್ಮೆಂಟ್ಸ್ ಇರುತ್ತೆ, ಕರ್ವ್ಸ್ ಇರೋದಿಲ್ಲ. ಅದನ್ನ ನಾವು ಪಾಲಿಗನ್ ಅಂತ ಕರಿತೀವಿ. ಕಾನ್ವೆಕ್ಸ್ ಪಾಲಿಗನ್ ಅಂದ್ರೆ ಏನು? ಆಂಗಲ್ಸ್, ಈ ಒಂದು ಆಂಗಲ್ಸ್ ಇರುತ್ತಲ್ಲ ಒಳಗಡೆ, ಆ ಆಂಗಲ್ಸ್ 180 ಡಿಗ್ರಿಗಿಂತ ಲೆಸ್ ದ್ಯಾನ್ ಆಗಿರುತ್ತೆ, ಅಂದ್ರೆ 180 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಕಾನ್ಕೇವ್ ಪಾಲಿಗನ್ ಅಂತ ಅಂದ್ರೆ ಏನು? ಅಟ್ಲೀಸ್ಟ್ ಯಾವ್ದಾರ ಒಂದ್ ಆಂಗಲ್, ಎಲ್ಲ ಆಂಗಲ್ ಅಲ್ಲ, ಯಾವ್ದಾರ ಒಂದ್ ಆಂಗಲ್ ಏನಾಗಿರುತ್ತೆ 180 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಪಾಲಿಗನ್ ಅಂದ್ರೆ ಏನು? ಇಫ್ ದ ಲೆಂತ್ ಆಫ್ ಆಲ್ ದ ಸೈಡ್ಸ್ ಅಂಡ್ ಮೆಜರ್ ಆಫ್ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್. ಎಲ್ಲಾ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ, ಅದು ರೆಗ್ಯುಲರ್ ಪಾಲಿಗನ್ ಆಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಸ್ಕ್ವಯರ್. ಎಲ್ಲಾ ಲೈನ್ಸು ಎಲ್ಲಾ ಆಂಗಲ್ಸು ಈಕ್ವಲ್ ಆಗಿರುತ್ತೆ ಅಲ್ವಾ, ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಸೊ ಅದು ರೆಗ್ಯುಲರ್ ಪಾಲಿಗನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇನ್ನು ಬೇರೆ ಬೇರೆ ತರ ಪಾಲಿಗನ್ಸ್ ನಾವು ನೋಡಿದೀವಿ. ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್, ಪೆಂಟಗಾನ್, ಎಕ್ಸಾಗಾನ್. ಇದು ಎಷ್ಟು ನಂಬರ್ ಇರುತ್ತೆ ಅಂತ ಕೂಡ ಬರ್ದಿದ್ದೀನಿ. 7 ಇದ್ರೆ ಅದು ಹೆಪ್ಟಗಾನ್, ಆಕ್ಟಗಾನ್, ನೊನ್ನಗಾನ್, ಡೆಕ್ಕಗಾನ್. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, the sum of interior angles of polygon of n sides is. sum of interior angles polygon ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 2n minus 4 into 90 ಡಿಗ್ರಿ ಅಥವಾ n minus 2 into 180 ಡಿಗ್ರಿ ಆಂಗಲ್ಸ್ ಆಗಿರುತ್ತೆ. ಈ ಪಾಯಿಂಟ್ಸ್ ನೀವು ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ನಾವು thus each interior angle of the regular polygon of n sides is equal to, n sides ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಅಥವಾ ಫಾರ್ಮುಲಾನ ಕೇಳಿದ್ರೆ ಇದನ್ನ ಬರ್ಕೋಬೇಕು. 2n minus 4 into 90 ಡಿಗ್ರಿ ಬೈ n ಆಗಿರುತ್ತೆ. ನೆಕ್ಸ್ಟ್ ದ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್ 360 ಡಿಗ್ರಿ ಬೈ n ಆಗಿರುತ್ತೆ. ಇದು ಇಂಟೀರಿಯರ್ ಆಂಗಲ್ಸ್ ಇಂದು, ಇದು ಎಕ್ಸ್ಟೀರಿಯರ್ ಆಂಗಲ್ಸ್ ಇಂದು. ಡಯಾಗ್ನಲ್ಸ್ ಹೆಂಗಿರುತ್ತೆ? n ಸೈಡ್ಸ್ ಇಂದು n into n minus 3 by 2 ಆಗಿರುತ್ತೆ. ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆಂಗಲ್ ಮೈನಸ್ 180 ಡಿಗ್ರಿ. ಈ 4 ಪಾಯಿಂಟ್ಸ್ ಏನಿದೆ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ಡಿಫರೆನ್ಸ್ ಬಿಟ್ವೀನ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗನ್ ಈಸ್ 60 ಡಿಗ್ರಿ, ದೆನ್ ಫೈಂಡ್ ದ ನಂಬರ್ ಆಫ್ ಸೈಡ್ಸ್ ಇನ್ ದ ಪಾಲಿಗನ್. ಎಷ್ಟು ಸೈಡ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ಟೀರಿಯರ್ ಆಂಗಲ್ ಮೈನಸ್ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಅವ್ರು ಕೊಟ್ಟಿದ್ದಾರೆ ಡಿಫರೆನ್ಸ್ ಅಂದ್ರೆ ಏನು, ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ, ಎಕ್ಸ್ಟೀರಿಯರ್ ಆಂಗಲ್ ಇಂದು ಮತ್ತೆ ಇಂಟೀರಿಯರ್ ಆಂಗಲ್ ಇಂದು. ಸೊ ಅವೆರಡೂ ಹಾಕೊಂಡು ಈಸ್ ಈಕ್ವಲ್ ಟು 60 ಡಿಗ್ರಿ. ಇಲ್ಲೇನು n ಕಾಮನ್ ಇದೆ ಅಲ್ವಾ, ಸೊ 1/n ಕಾಮನ್ ತಗೊಂಡು ಉಳಿದಿರೋದನ್ನೆಷ್ಟು ಬರ್ಕೊಂತೀವಿ. ಸೊ ಒಳಗಡೆ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ, ಅಂದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಆಮೇಲೆ ಲಾಸ್ಟ್ಗೆ ಏನಾಗುತ್ತೆ,
ಇಲ್ಲಿರೋ ಎನ್ನ ಈ ಕಡೆ ಕಳಿಸಿದಾಗ 60n ಆಗುತ್ತೆ. ಇಲ್ಲಿ 180n ಮೈನಸ್ 720 ಡಿಗ್ರಿ ಆಗುತ್ತೆ. ಸೊ 180n ಮೈನಸ್ ಇಲ್ಲಿ ಎನ್ ಸೇಮ್ ಇದೆ ಅಲ್ವಾ, ಸೊ ಈ ಕಡೆ ತಗೊಂತೀವಿ, ಅದು 120n ಆಗುತ್ತೆ. 720 ಡಿಗ್ರಿ ಇದೆ. ಎನ್ನಿಗೆ ಸಾಲ್ವ್ ಮಾಡಿದಾಗ 720 ಡಿಗ್ರಿ ಬೈ 120 ಡಿಗ್ರಿ ಆಗುತ್ತೆ. 0 0 ಕ್ಯಾನ್ಸಲ್, 12 6 72. ಸೊ n is equal to 6. ಎಷ್ಟು ಸೈಡ್ಸ್ ಇದೆ, ನಂಬರ್ ಆಫ್ ಸೈಡ್ಸ್ ಆ ಪಾಲಿಗನ್ ಅಲ್ಲಿ 6 ಇದೆ. ಆಪ್ಷನ್ 3 ಈಸ್ ಕರೆಕ್ಟ್. ಸೊ ನಮ್ಮ ಮೆನ್ಸುರೇಷನ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು.